ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನೀನ್ ಈ ಮನೆಗೆ ಆಧಾರ ಆಗಲ್ವೋ? ಮದನೇ ಎಲ್ಲ ಸೊಪ್ಪು ಉಪ್ಪು ಅವ್ರೆ, ಅರ್ಥ ಆಯ್ತಾ? ಜಾನ್ವಿಗೆ ಬಸ್ ಸ್ಟ್ಯಾಂಡ್ ಫ್ರೆಂಡ್ ಮಿಸ್ಟರ್ ಅಕೌಂಟೆಂಟ್. ನಿಮ್ಗೆ ಗೊತ್ತಾಯ್ತು? ನಾನು ಜಾನ್ವಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ನಿಮ್ಮ ಬಗ್ಗೆ ಜಾನ್ವಿ ಮಾತಾಡ್ದಿರೋ ದಿನಾನೇ ಇಲ್ಲ. ಆ ದೇವ್ರೆ ಕಳ್ಸಿದಾನೆ ಅನ್ಸುತ್ತೆ ನಿಮ್ಮನ್ನ ಜಾನ್ವಿ ಲೈಫ್ಗೆ. ಎಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಶ್ಚಿತಾರ್ಥ ಆಗಿ 4 ದಿವಸಕ್ಕೆ ನಮ್ಮ ಮದುವೆ. ಹೆಚ್ಚು ಕಾಯಕ್ಕಾಗಲ್ಲ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಾನು ಏನಾದ್ರೂ ತಪ್ಪು ಮಾಡೋಣ? ಸಾರಿ ಇನ್ನೊಂದ್ಸಲಿ ಹಂಗ್ ಮಾಡದ ಗೊತ್ತಾ? ಏನ್ ಮಾಡಲ್ಲ? ಅದೇ ತಪ್ಪಾಯ್ತು ಅಂತ ಹೇಳೋದು. ಕಲ ಅಕ್ಕ, ತಪ್ಪು ಅಲ್ಲ ಗಿಪ್ಪು ಅಲ್ಲ, ಇವ್ರಿಬ್ರು ಸೇರ್ಕೊಂಡು ನಿಮ್ಮನ್ನ ಬೆಪ್ ಮಾಡ್ತಿದಾರೆ ಅಷ್ಟೇ. ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ಗೊತ್ತಾ? ನೀವ್ ನನ್ ಹಿಂಗ್ ಬೆಪ್ ಮಾಡಿದ್ರೆ ನಿಮ್ ಕೈ ಚಿಪ್ ಸಿಗುತ್ತೆ ಅಷ್ಟೇ. ಮೇಲ್ಗಡೆ ದೇವ್ರು ನೋಡ್ತಾ ಇರ್ತಾನೆ, ನಿಮ್ಗೆಲ್ಲ ತಕ್ಕ ಶಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡೋದಿರ್ಲಿ, ಮೊದ್ಲು ನೀ ಹೊರಡು. ಎಲ್ಲಿಗೆ? ಕತ್ ಕಿಳಿಸ್ಕೊಳಕ್ಕೆ. ಇಶು, ನನ್ ತಿಳುವಳಿಕೆ ಕಮ್ಮಿ ಅಂತ ಎಷ್ಟು ಮೋಸ ಮಾಡ್ತೀರಾ? ಬಸ್ಸು, ಯಾವ್ದಾದ್ರು ವ್ರತ ಇದ್ರೆ ಹೇಳೆ, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಈಗ ತಾನೇ ಕಲ್ಯಾಣಿ ಮಾತಾಡೋದನ್ನ ನಾನು ಕತ್ ಕೇಳಿಸ್ಕೊಂಡ್ ಬರ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ಎಷ್ಟು ಸುಳ್ಳು ಹೇಳ್ತಾರ ನೋಡಿ. ಅಮ್ಮನು ಕಲ್ಯಾಣಿ ಮಾತಾಡ್ತಾ ಇದ್ದಿದ್ನ ಕದ್ದು ಕೇಳಿಸ್ಕೊಂಡಿದ್ ನಾನು. ಅದನ್ನ ಬಂದು ನಾನ್ ನಿಮ್ಗೆ ಹೇಳಿದ್ದು ಅಲ್ವಾ? ಹೌದಲ್ವಾ? ನಂಗೆ ಮರ್ತೇ ಹೋಯ್ತು. ಕಲಾ, ನಿಂಗ್ ನಿಜವಾಗ್ಲೂ ಮರ್ವಾ ಅಥವಾ ಅದು ಜಾಣ ಮರ್ವಾ? ಅಲ್ತಾ, ನನ್ ಸರ್ದಿ ಇಷ್ಟ ಬೇಗ ಬಂದ್ಬಿಡ್ತಾ? ನಿಂದಲ್ವಾ? ನಂದು ಮೊನ್ನೆನೆ ಆಯ್ತು. ಹಾಗಾದ್ರೆ ಬಸ್ಸುದಂದು ನಂದು ಆಚೆ ಮನೆನೆ ಆಯ್ತಕ್ಕ. ಮನೇಲಿ ಇಷ್ಟೆಲ್ಲ ನಡೀತಿದೆ. ಹೌದು, ಕರೆಕ್ಟು. ಮನೆ ತುಂಬಾ ಆಗ್ಬಿಟ್ಟಿದೆ. ಏನು ಜಿರಳೆ? ನಿನ್ ತಲೆ. ನಾವ್ ಮಾತಾಡ್ತಿರೋದು ಶ್ರೀ ಮದ್ವೆ ಬಗ್ಗೆ. ಅದೇ. ಏ ಲಲಿತಾ, ನಿಂಗೆ ಎಷ್ಟು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರೇ. ನಮ್ ಶ್ರೀ ಎಲ್ಲ ನಿನ್ ಥರಾನೇ. ಹೌದಾ? ಶ್ರೀ ನನ್ ಥರಾನೇ ಅಲ್ವಾ? ಹ್ಞೂ ಮತ್ತೆ. ಲಲಿತಾ, ನೀನೇ ಹೋಗ್ತೀಯ ಕತ್ ಕೇಳಿಸ್ಕೊಳಕ್ಕೆ? ಇದಕ್ಕ ಹೋಗ್ಲಿದ್ದು? ಹೋಗಿ, ನಾ ಹೇಳಲ್ಲ. ಏನ್ ಗೊತ್ತೇನೆ ಲಲಿತಾ, ನಾನು ಅತ್ತೆ ರೂಮ್ ಹತ್ರ ಹೋದ ತಕ್ಷಣ ನನ್ನ ತಲೆಲೆಲ್ಲ ಹಾರ್ಟ್ ಬೀಟ್ ಶುರು ಆಗೋಗುತ್ತೆ. ತಲೆ ಹಾಡ್ಬಿಟ್ಟ? ಹ್ಞೂ, ಅಷ್ಟು ಭಯ ನಂಗೆ. ಹೊಸ ನೀನ್ ಹೋಗೆ. ಅಯ್ಯೋ, ನಂಗ್ ಮಾತ್ರ ಹೇಳ್ಬೇಡಿಪ್ಪ. ಸರಿ ಬಿಡು, ನಾನು ದೊಡ್ಡದ್ಕೆಗೆ ಅವ್ರದೇ ಆದ ತಲೆನೋವುಗಳು ತುಂಬಾ ಇದೆ. ಈ ಆಟ ಎಲ್ಲ ನಮ್ಮ ಮಧ್ಯದಲ್ಲೇ ಇರ್ಲಿ. ಅಕ್ಕನ ಮದ್ವೆಗೂ ಕರೆಯೋದಿಲ್ವಾ? ಇಲ್ಲ, ಅದು ಕದ್ ನಡೆಯುತ್ತೆ. ತುಂಬಾ ತಮಾಷೆ ಮಾಡ್ತೀಯ ಬೇಬಿ ನೀನು. ನನ್ ಶ್ರೀ ಎಲ್ಲ ನಿಂತದ್ರೂಪೆ. ಆ ಸೆನ್ಸ್ ಆಫ್ ಹ್ಯೂಮರ್ ಬಂದಿರೋದು ನಿನ್ನಿಂದಾನೆ. ಈಗ ತಾನೇ ನನ್ನಿಂದ ಅಂದ್ಯಲ್ಲ ಕಲಾ. ಹೇ, ನಿನ್ನಿಂದ ಬಂದಿರೋದು ಎಮೋಷನ್ಸ್, ಸೆಂಟಿಮೆಂಟ್. ನೀನ್ ಹಾಗೆ ಅಲ್ವಾ? ಕಣ್ತುದಿರೇ ಇರುತ್ತೆ ಕಣ್ಣೀರು, ಅಲ್ವೇನೆ ಬಸ್ಸು? ಹೌದಲ್ವಾ? ನಾನು ತುಂಬಾ ಇಮೋಷನಲು. ಏನ್ ಮಾಡ್ಲಿ ಹೇಳು? ಶ್ರೀ ಅಂದ್ರೆ ಎಲ್ರನ್ನೂ ಅರ್ಥ ಮಾಡ್ಕೊಂಡು ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ನಾನು ಅದನ್ನೇ ಹೇಳ್ಕೊತಿದ್ದೀನಿ ಕಣೆಕಲ್ಲ. ಹೇ, ಅದನ್ನ ಎಷ್ಟು ಚೆನ್ನಾಗಿ ಕಲ್ತಿದ್ದಾನ ಅವನು ಗೊತ್ತಾ? ಎಷ್ಟು ಚೆನ್ನಾಗಿ. ಒಂದ್ಸತಿ ಏನಾಯ್ತು ಗೊತ್ತಾ ಲಲಿತಾ, ನಾನು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದ್ನ, ಅಲ್ಲಿಗೆ ಶ್ರೀ ಬಂದ. ಕಲಾಮ, ಏನಾಯ್ತು? ಒಂಥರ ಇದ್ದೀರಲ್ಲ. ಏನೋ ಬೇಜಾರಲ್ಲಿದ್ದೀರಾ ಅನ್ನಿಸ್ತಿದೆ. ಇರ್ಬೋದೇನೋ, ನಂಗದೆಲ್ಲ ಎಲ್ಲಿ ಗೊತ್ತಾಗತ್ತೆ? ಗೊತ್ತಾಗತ್ತೆ, ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಇಲ್ಲಪ್ಪ, ನಿಜವಾಗ್ಲು ಆಗಾಗ ಹೀಗಾಗ್ತಿರತ್ತೆ. ಏನೋ ಭಯ. ನಾನು ಒಬ್ಳೇ ಇರ್ತೀನಲ್ಲ, ಏನಾಗುತ್ತೋ ಅನ್ನೋ ಆತಂಕ. ನಾನು ಒಂಟಿ ಆಗ್ಬಿಟ್ನೇನೋ ಅನ್ಸುತ್ತೆ ಕಣೋ. ಚೇರಪ್ ಕಲಾಮ, ಇದನ್ನೆಲ್ಲ ಮರೆಯುವಂತ ಒಂದು ಗೇಮ್ ಆಡೋಣ. ನಂಗೆ ಯಾವ್ದ್ರ ಮೇಲೂ ಗಮನನೇ ಇರೋದಿಲ್ಲ. ಗೇಮ್ ಆಡೋಣ ಅಂತೀಯಲ್ಲ? ಸಿಂಪಲ್ಲು. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ ಅಷ್ಟೇ. ಬೇಡ ಶ್ರೀ, ನಾನು 9ನೇ ಕ್ಲಾಸಲ್ಲಿ ಎಕ್ಸಾಮಲ್ಲಿ ಕೇಳಿದ ಪ್ರಶ್ನೆಗೆ ಭಕ್ತ ಮಾರ್ಕಂಡೆಯ ಕತೆ ಬರ್ದು ಬಂದಿದ್ದೆ ಗೊತ್ತಾ? ಪಾಸಾ? ಎಲ್ಲೋ ಪಾಸ್ ಮಾಡ್ತಾರೆ, ಆದರೆ ಕತೆ ಹೇಳೋ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್. ಸರಿ, ಹಾಗಿದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಕತೆ ಹೇಳಿ. ಕೇಳು. ನಾನು ಕೇಳೋ ವ್ಯಕ್ತಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂದೇ ಮಾತಲ್ಲಿ ಹೇಳಬೇಕು. ಕತೆ ಅಂದೆ,
ಬರೀ ಟೈಟಲ್ಲ? ಕೇಳು. ಅಜ್ಜಿ. ಯಾರಿಗೂ ಹೇಳ್ಬಾರ್ದು. ಬಡ್ಡಿ ಬಂಗಾರಮ್ಮ. ಅಮ್ಮ. ಮಾತಕ್ಕನಾ? ಕರುಳಿನ ಕರೆ. ನಾನು ಬಂಗಾರದ ಮನುಷ್ಯ. ಲಲಿತಾ ಮಾಮ್. ಮಮತೆಯ ಮಡಿಲು. ವಸಂತ ಮಾಮ್. ನಗ್ಬಾರ್ದು, ಆತ್ಮಾನಂದ ಮಹಾತ್ಮೆ. ನೀವು? ರಾಣಿ ಮಹಾರಾಣಿ. ಚಿಕ್ಕಪ್ಪ? ರಾಜ ನನ್ನ. ಚಿಕ್ಕಪ್ಪ ತುಂಬಾ ನೆನಪಿಗೆ ಬರ್ತಾರ? ನೆನ್ಪು ಮಾಡ್ಕೋಬಾರ್ದು ಅನ್ಕೋತೀನಿ, ಆದ್ರೆ ಮರ್ತಿದ್ರೆ ತಾನೇ ನೆನ್ಪು ಮಾಡ್ಕೊಳಕ್ಕೆ. ಹೇಳ್ಕೊಳಕ್ಕಾಗ್ದಿರೋ ಸಂಕಟ ಆಗುತ್ತೆ ಶ್ರೀ. ಮಾಮ್, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಯಾಕೆ ಒಂಥರ ಇರ್ತೀರಿ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತೀರ. ನಿಮ್ಮ ದುಃಖನ ಯಾರ ಹತ್ರನೂ ಹೇಳ್ಕೊಳಲ್ಲ, ಯಾಕೆ? ಯಾರಿಗೆ ಅಂತ ಹೇಳ್ಕೊಂಡು, ಏನಂತ ಹೇಳ್ಕೊಂಡು ಅವರು ನನ್ನ ಚಿಕ್ಕಪ್ಪನ ಮೀಟ್ ಮಾಡಬೇಕು ಅನ್ನಿಸ್ತಿದ್ಯಾ? ಆದರೆ ಅತ್ತೆಗೆ ಈ ವಿಷಯ ನಾವು ಮಾತಾಡಿದ್ವಿ ಅಂತ ಗೊತ್ತಾದ್ರೆ ಈ ಮನೇಲಿರೋದಕ್ಕೂ ಜಾಗ ಇರೋದಿಲ್ಲ. ಕಲಾ ಮಾಮ್, ಬೇಡ ಶ್ರೀ, ನೀನೇನು ಕೇಳಬೇಡ, ನಾನೇನು ಹೇಳೋದಿಲ್ಲ. ಅತ್ತೆ ಅವ್ರನ್ನ ಕ್ಷಮಿಸ್ಬೋದು ಅನ್ಸುತ್ತೆ. ಅವರು ತುಂಬಾ ಸುಧಾರಿಸಿದ್ದಾರೆ. ನಿಮಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಮಾಮ್? ಅಂದ್ರೆ ಸುಧಾರಿಸಿರ್ಬೋದು ಅಂದೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಬ್ರಲ್ಲಿ ಇನ್ನೊಬ್ರು ಒಂದಾಗ್ತಾರೆ, ಒಂದೇ ರೀತಿ ಯೋಚನೆ ಮಾಡ್ತಾರೆ, ಒಂದೇ ರೀತಿ ನಡ್ಕೋತಾರೆ, ಒಬ್ರನ್ನೊಬ್ರು ಹತ್ತಿರದಿಂದ ತಿಳ್ಕೋತಾರೆ. ಅದಕ್ಕೆ ಅವರು ಸುಧಾರಿಸಿದಾರೆ ಅಂತ ನಿಮಗೆ ಅನ್ನಿಸ್ತಿದೆ ಅಲ್ವಾ? ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನೆನಪು ತುಂಬಾ ಬರುತ್ತೆ ಕಣೋ ಶ್ರೀ. ಪ್ಲೀಸ್ ಯಾರಿಗೂ ಹೇಳ್ಬೇಡ ಇದನ್ನ. ಹೇಳಲ್ಲ. ಹಾಗೆ ಹೇಳಿದ್ರೆ ಆಗಲ್ಲ, ಪ್ರಾಮಿಸ್ ಮಾಡು. ನಮ್ಮ ಶ್ರೀಗೆ ವಿಷಯಗಳನ್ನ ಮುಚ್ಚಿಡೋದನ್ನ ಹೇಳ್ಕೊಟ್ಟಿರೋದೇ ನಮ್ಮ ಕಲಾತ್ಗೆ. ಅದಕ್ಕೆ ನಮ್ಮ ಶ್ರೀ ಕಲ್ಯಾಣಿ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿರೋದು ಅಲ್ವಾ ಕಲಾತ್ಗೆ? ನಮ್ಮ ಕಲಾ ಕದ್ದು ಕೇಳೋದ್ರಲ್ಲಿ ಎತ್ತಿದ ಕೈ ಅಲ್ವೇನೆ? ಹೌದು. ಬೇರೆ ಎಲ್ಲ ವಿಚಾರಗಳು ಮರ್ತೋಗುತ್ತೆ, ಆದ್ರೆ ಕತ್ ಕೇಳಿಸ್ಕೊಳ್ಳೋ ವಿಚಾರ ಮಾತ್ರ 100% ನೆನಪಿರುತ್ತೆ ಅಲ್ವಾ ಅತ್ಗೆ? ಹೇಳಿಲ್ವೇನೆ ನಾನು, ಅವಳದು ಜಾಣ್ ಮರು ಅಲ್ವೇನೆ ಕಲಾ? ಈಗ ಹೀಗೆ ಮಾತಾಡ್ತಿದ್ರೆ ಒಳಗಿನ ಡ್ರಾಮಾ ಮುಗ್ದು ಹೋಗತ್ತೆ, ಕತ್ ಕೇಳಿಸ್ಕೊಳಕ್ಕೆ ಏನು ಉಳ್ದಿರಲ್ಲ. ಅದೇನ್ ಮುಗ್ದೋಗುತ್ತೆ, ನಾನ್ ಹೋಗ್ದೆ ಅಲ್ವೇನೆ? ಹೋಗು. ಯಾವ ಕಾಲ ಮುಗಿತಾರೆ ಬಸ್ಸು? ಆಗ್ಲೇ ಆಗೋಯ್ತಕ್ಕ, ಬೇಗ ಹೋಗಿ. ಅದೇ ಈ ಮದುವೆ ವಿಚಾರದಲ್ಲಿ ಜಾನ್ವಿ ಮನ್ಸು ಬದಲಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ನೀವೊಂದ್ಸತಿ ಹೇಳಿ ಜಾನ್ವಿಗೆ, ನಿಮ್ಮ ಮಾತು ಕೇಳ್ತಾಳೆ. ಯಾಕೆ ಅಂದರೆ ನಿಮ್ಮಲ್ಲಿ ತುಂಬಾನೇ ಗೌರವ ಇಟ್ಟಿದ್ದಾಳೆ. ಮುದ್ಕಾರಿ ಅವನ ಹತ್ರ ದುಡ್ಡಿದೇನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಸ್ವಲ್ಪ ಹೇಳಿ ಜಾನ್ವಿಗೆ. ಹೇಳ್ಬೋದು, ಆದರೆ ಆಗ್ಲೇ ಒಪ್ಕೊಂಡ್ಬಿಟ್ಟಿದ್ದಾಳಲ್ಲ ಅವಳು. ಇದು ಅವ್ರ ಚಿಕ್ಕಮ್ಮ ಮಾಡಿಸ್ತಾ ಇರೋ ಮದುವೆ, ಒಪ್ಪಂದದ ಮದುವೆ ಅಂತ ನನಗೆ ಅನ್ನಿಸ್ತಾ ಇದೆ. ಮದುವೆ ಯಾವಾಗಲೂ ಮನಸ್ಸುಗಳಿಗೆ ಆಗಬೇಕು, ಆದರೆ ಈ ಮದುವೆ ಹಾಗಾಗ್ತಾ ಇಲ್ಲ. ಈ ಮದುವೆ ಏನಾದರೂ ಜಾನ್ವಿ ಆದರೆ ಅವಳ ಜೀವನನೇ ಹಾಳಾಗೋಗುತ್ತೆ.
ಥ್ಯಾಂಕ್ಸ್. ಯಾಕೆ ಜಾನ್ವಿ ಮೇಲಿರೋ ಕನ್ಸರ್ನ್ಗೆ. ಯಾಕೆ ನಿಮ್ ಕಣ್ ತುಂಬಿದೆ? ಕೆಲವು ವಿಷಯಗಳು ಹೃದಯಕ್ಕೆ ತಟ್ಟುತ್ತೆ, ಕಾಡುತ್ತೆ. ಹಾಗೆ ಕೆಲವರ ನಿರ್ಧಾರಗಳು ಕೂಡ. ಜಾನ್ವಿ ಆ ಮದನ್ನ ಮದುವೆ ಆಗ್ದಿರೋ ಥರ ಅವಳ ಮನ್ಸು ಬದಲಾಯಿಸಿ. ಪ್ಲೀಸ್ ಅವಳ ಹತ್ರ ಮಾತಾಡ್ತೀರಾ? ಮಾತಾಡ್ತೀನಿ. ಅವಳ ಮನೆ ತೋರಿಸ್ತೀರಾ? ತೋರಿಸ್ತೀನಿ ಅಷ್ಟೇ. ನೀವು ಬರಲ್ವಾ? ಯಾರವನು? ಅವನು ಯಾರು ಅಂದೆ? ಅವ್ನು ತುಂಬಾ ಒಳ್ಳೆಯವನಮ್ಮ, ತುಂಬಾ ಡೀಸೆಂಟು. ನಡೆದಿದ್ರಲ್ಲ ಅವನದೇನು ತಪ್ಪಿಲ್ಲ. ಏನ್ ಸಮಾಚಾರ? ಅಂದ್ರೆ ಅವನಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಇಷ್ಟಾಗ್ಲ ಮುಖ ಅರಳುತ್ತಲ್ಲ, ಅದಕ್ಕೆ ಕೇಳದೆ ಅಷ್ಟೇ. ಅವನು ಒಳ್ಳೆತನ ನಿನ್ನನ್ನು ಸಾಕಲ್ಲ. ನೀನು ಅವನನ್ನು ಅಲ್ಲಿ ಇಲ್ಲಿ ಭೇಟಿ ಮಾಡೋದು ಮದನ್ಗೆ ಇಷ್ಟ ಆಗಲ್ಲ. ನೀನು ಭೇಟಿ ಮಾಡಿಕೊಡ್ದ ಅಷ್ಟೇ. ಇನ್ನು ಸ್ವಲ್ಪ ದಿನದಲ್ಲೇ ಮದನ್ ಜೊತೆ ಮದುವೆ ನಿಂದು. ಇಷ್ಟು ದಿವಸ ಇಲ್ಲದೆ ಇರೋನು ಈಗ ಎಲ್ಲಿಂದನೋ ಬಂದು ಇದನ್ನೆಲ್ಲ ಹಾಳು ಮಾಡೋದು ಬೇಡ. ಇನ್ನು ಮುಂದೆ ಬಸ್ ಸ್ಟಾಪಲ್ಲಾಗಲಿ ಅಲ್ಲಿ ಇಲ್ಲಿ ಆಗಲಿ ಅವನನ್ನು ಕಣ್ಣೆತ್ತಿ ನೋಡಲ್ಲ ಅಂಥೇಳಿ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡು. ಆಣೆ ಯಾಕಮ್ಮ? ನಿನ್ನ ಒಳ್ಳೇದಕ್ಕೇನೆ. ಜಾನ್ವಿ, ಹಾಯ್. ಶ್ರೀ, ಏನಿದು ಸರ್ಪ್ರೈಸ್? ಹೀಗೆ ಇಲ್ಲಿ ಯಾಕೋ ನಿಂತಿದ್ಯಾ? ಬಾ ಒಳಗೆ. ಶ್ರೀ, ಇವ್ರು ನಮ್ಮಪ್ಪ. ನಮಸ್ತೆ ಸರ್. ದೇವ್ರು ಒಳ್ಳೇದು ಮಾಡ್ಲಪ್ಪ. ಅಪ್ಪ ಇವರು. ಒಂದು ನಿಮಿಷ, ನಾನೇ ಹೇಳ್ತೀನಿ. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತೀನಿ. ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು. ಅಯ್ಯೋ, ದೊಡ್ಡವ್ರು ನೀವು, ಹೋಗಿ ಬನ್ನಿ ಅನ್ಬೇಡಿ. ಒಳ್ಳೆ ಸಂಸ್ಕಾರ. ಶ್ರೀ, ಇವ್ರು ನನ್ನ ತಮ್ಮ ಬಾಂಬ್ ರವಿ. ಹಾಯ್. ಎಕ್ಸ್ಕ್ಯೂಸ್ ಮೀ. ಹಲೋ, ನಾನೀಗ ಬ್ಯುಸಿ ಇದ್ದೀನಿ. ಐಲ್ ಕಾಲ್ ಯು ಬ್ಯಾಕ್. ಓಕೆ, ಬಾಯ್. ಟಚ್ ಸ್ಕ್ರೀನಾ? 3G ಅನ್ಸುತ್ತೆ. ಕೊಡಿ, ಯಾವ್ಯಾವ ಅಪ್ಲಿಕೇಶನ್ ಇದೆ ನೋಡ. ನನ್ನ ಹತ್ರ ಇದಕ್ಕಿನ್ನ ಚೆನ್ನಾಗಿರೋದೇ ಇದೆ. ಯಾವ ಮಾಡ್ಲು ನೋಡೋಣ ಅಂತ ಅಷ್ಟೇ. ಶ್ರೀ, ಇವ್ರು ನಮ್ಮಮ್ಮ. ನಮಸ್ತೆ ಅಮ್ಮ. ಬೇಡಪ್ಪ, ನಂಗೆ ಸರಿ ಬರಲ್ಲ ಇದೆಲ್ಲ. ಜಾಹ್ನವಿ, ಹೋಗಿ ಕಾಫಿ ಮಾಡ್ಕೊಂಡು ಬಮ್ಮ. ಬೇಡ, ತೊಂದರೆ ತಗೋಬೇಡ. ನಾನು ಈಗ ತಾನೇ ಕಾಫಿ ಕುಡಿದೆ. ಅಯ್ಯೋ, ಮೊದಲನೇ ಸರ್ತಿ ಬಂದಿದ್ದೀರಾ, ಸಂಕೋಚ ಅರ್ಥಕ್ಕೆ. ಹೋಗು ಜಾಹ್ನವಿ, ಕಾಫಿ ಮಾಡು. ಹೋಗಮ್ಮ. ಏನು ಕೆಲಸ ಅಂದೆ? ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತೀನಮ್ಮ. ನಿನ್ನಂಥವ್ರನ್ನ 30 ಜನನ ಕೆಲ್ಸಕ್ಕೆ ಇಟ್ಕೋತಾರ ಅವರು. ಯಾರು? ನೀನು ಮಾಡಿದ್ದು ಒಂಚೂರು ಸರಿ ಇಲ್ಲ. ನಾನೇನು ಮಾಡಿದೆ ಅಮ್ಮ? ಮುಂದಿನ ವಾರ ನಮ್ಮ ಜಾಹ್ನವಿ ನಿಶ್ಚಿತಾರ್ಥ ಇದೆ. ಅದಾದ 4ನೇ ದಿನಕ್ಕೆ ಮದುವೆ ಇದೆ. ಅವರಿಬ್ಬರ ಮಧ್ಯೆ ಬರೋ ಅಗತ್ಯ ಏನಿತ್ತು ನಿನಗೆ? ಸಾರಿ, ಗೊತ್ತಾಗ್ಲಿಲ್ಲ. ಬಸ್ ಸ್ಟಾಪಲ್ಲಿ ಪುಂಡ್ರಿರ್ತಾರೆ, ಇವರು ಹಾಗೆ ಜಾನ್ವಿ ರೇಗಿಸ್ತಾರೆ ಅಂತ. ಬೆಂಗಳೂರಲ್ಲಿ ನಮ್ಮ ಮಳೆಯಂದ್ರಿಗೆ 4 ಮನೆ ಇದೆ. ಬೇಕಾದಷ್ಟು ದುಡ್ಡು ಕೊಳಿತಾ ಬಿದ್ದಿದೆ. ಕುಬೇರನ ವಂಶದವರು. ನಮ್ಮ ಜಾಹ್ನವಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವಳು ಅಷ್ಟೇ ಮನ್ಸಾರೆ ಒಪ್ಪಿದಾಳೆ. ಮೊದಲನೇ ಸರ್ತಿ ಭಾಗ್ಯದ ಬಾಗಿಲು ತೆಗ್ದಿದೆ. ಬೀಗ ಹಾಕ್ಬೇಡ ನೀನು. ಕ್ಷಮಿಸಿ ಅಮ್ಮ, ಮನ್ಸಿಗೆ ಅನ್ಸೋದನ್ನ ಹೇಳ್ತೀನಿ. ಅವರು ಜಾನ್ವಿ ಪಕ್ಕ ನಿಂತ್ಕೊಂಡ್ರೆ ಚಿಕ್ಕಪ್ಪನ ಥರ ಕಾಣ್ತಾರೆ. ಇದೆಲ್ಲ ಕಟ್ಕೊಂಡು ನಿನ್ಗೇನೋ ಆಗ್ಬೇಕಾಗಿದೆ. ನೀನ್ ಯಾರೋ ಇದ್ರಲ್ಲಿ ತಲೆ ಹಾಕಕ್ಕೆ? ಸುನಂದ, ಮನೆಗೆ ಬಂದಿರೋ ಅತಿಥಿ ಹತ್ರ ಹೀಗ ಮಾತಾಡೋದು? ಅತಿಥಿ ತರ ನಡ್ಕೊಂಡ್ರೆ ಸಾಕು. ನಮ್ಮ ಅಳಿಯಂದ್ರ ಬಗ್ಗೆ ಮಾತಾಡಕ್ಕೆ ಇವನ್ ಯಾರು? ನಮ್ ಜಾಹ್ನವಿಗೆ ಇಷ್ಟ ಆಗಿದೆ ಸಾಕು. ಬೀದಿಯಲ್ಲಿ ಹೋಗೋರೆಲ್ಲ ನಮ್ಮ ಅಳಿಯಂದ್ರ ಬಗ್ಗೆ ಮಾತಾಡೋದು ನನಗಿಷ್ಟ ಆಗಲ್ಲ. ಕ್ಷಮಿಸಿ, ನಿಮಗೆ ಬೇಜಾರು ಮಾಡೋ ಉದ್ದೇಶದಲ್ಲಿ ಮಾತಾಡಲಿಲ್ಲ ನಾನು. ಇನ್ ಮುಂದೆ ನೀನು ಜಾಹ್ನವಿನ ಭೇಟಿ ಮಾಡೋ ಹಾಗಿಲ್ಲ. ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳು, ಭೇಟಿ ಆಗಲ್ಲ ಅಂತ ಹೇಳೋ. ಕಾಫಿ ನಾನ್ ಮಾಡಿದ್ದು, ಕುಡ್ದು ಹೇಳಿ ಹೇಗಿದೆ ಅಂತ. ಹಲೋ ಸುಧಾ, ನಾನು ಶ್ರೀಗೇನು ಇವತ್ತು ಆಫೀಸ್ನಲ್ಲಿ ತುಂಬ ಕೆಲಸನಾ?
ಇನ್ನೂ ಮನೆಗೆ ಬರಲಿ. ಇಲ್ಲ ಇಲ್ಲ, ಕಲ್ಯಾಣಿ ಇಲ್ಲೇ ಇದ್ಲು. ನೀನೇನು ಮಾಡಬೇಡ, ನಾನು ನೋಡ್ತೀನಿ. ಥ್ಯಾಂಕ್ ಯು ಸುಧಾ. ಏನು ಕಲಾ, ಏನು ಬಂದಿದ್ದು? ಮರ್ತೋಯ್ತಾ ಯಾಕೆ ಬಂದಿದ್ದು ಅಂತ? ಊಟ ಕರಿಯಕ್ಕ? ಮತ್ತೆ ಏನಾದರೂ ಹೇಳೋದಿದೆಯಾ? ಮಾತಾಡು. ಇದೇನು ಕೋಲೆ ಬಸವಂತರ ತಲೆ ಹಾಡಿಸ್ತೀಯಾ? ಯಾಕೆ ಬಂದೆ? ಅದು ನಾವೆಲ್ಲ ಮಾತಾಡ್ತಾ ಕೂತಿದ್ವಿ. ಅವ್ರು ಏನೋ ಹೇಳಿದ್ರು, ಕೇಳಿಸ್ಕೊಳಕ್ ಬಂದೆ. ಏನನ್ನ? ಎಲ್ಲ ಏನೇ ಹಾಗಂದ್ರೆ? ಅದೇ ಅತ್ತೆ, ಕತ್ ಕೇಳಿಸ್ಕೊಳಕ್ ಬಂದೆ. ಏನ? ಹೌದು ಅತ್ತೆ, ನಾನೇ ಬಂದೆ. ಯಾರು ಕಳ್ಸಿಲ್ಲ, ಯಾರ್ದು ತಪ್ಪಿಲ್ಲ. ಸಿಟ್ ಮಾಡ್ಕೊಳ್ಳಿ, ಬೈರಿ, ಕತ್ ಕೇಳಿಸ್ಕೊಳಕ್ಕೆ ಬಂದೆ. ನೀವು ಶ್ರೀ ಮದುವೆ ವಿಚಾರ ಏನಾದ್ರೂ ಮಾತಾಡ್ತೀರಾ ಅಂತ ತಿಳ್ಕೊಳಕ್ ಬಂದೆ. ಸಿಟ್ ಮಾಡ್ಕೊಳ್ಳಿ, ಬೈರಿ. ನಾನೇ 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 ಬಂದೆ, ಯಾರು ಕಳ್ಸಿಲ್ಲ. ಕದ್ದು ಕೇಳೋಕ್ ಬಂದೆ ಅಂತ ನಿಜ ಹೇಳಿದೆ, ಸಂತೋಷ. ಆದ್ರೆ ಯಾರು ಕಳಿಸ್ಲಿಲ್ಲ ಅಂತ ಸುಳ್ಳು ಹೇಳಿದೆ, ಅದಕ್ಕೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ಬಿಡ್ತಾ? ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡು ಏನ್ ಪ್ರಯೋಜನ? ಇದಕ್ಕೆಲ್ಲ ಯಾರ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ, ಈಗ ನಡಿ. ಹೋಗ್ಲಾ? ಸಿಟ್ಟು ಬರ್ಲಿಲ್ವಾ ನಿಜವಾಗ್ಲು? ಇದೇ ನ್ಯೂಸು ನಾ ಎಲ್ಲಾರ್ಗೂ ಹೇಳ್ಬಿಡ್ತೀನಿ. ಎಲ್ಲರಿಗೂ ಶ್ರೀ ಕಲ್ಯಾಣಿ ಮದುವೆ ಬಗ್ಗೆ ಕುತೂಹಲ. ತಾಯಿಂದ್ರಲ್ವಾ? ಕಲಾ, ಕದ್ದು ಕೇಳಿಸ್ಕೊಂಡಿದ್ದನ್ನ ಯಾವತ್ತು ನಮ್ಗೆ ಹೇಳ್ದೆ ಮರ್ತವಳಲ್ಲ ನೀನು. ಸ್ವಲ್ಪ ನೆನಪು ಮಾಡ್ಕೊಳೆ. ಅದು ಅತ್ತೆ ಹತ್ರ ಸಿಕ್ಕಾಕೊಂಡಿದ್ದ ಅಷ್ಟೇ ನೆನಪು. ಅವ್ರೇನ್ ಹೇಳಿದ್ರು, ನಾನೇನ್ ಹೇಳ್ದೆ ಎಲ್ಲ ಮರ್ತೋಯ್ತು ಕಣಿಲ್ಲಲ್ಲೋ. ನನ್ನೂನ ಕಣೆ ಸಿಕ್ಕಾಕೊಂಡ್ಬಿಟ್ವಾ? ಮುಗೀತು ನಮ್ಮ ಆಪರೇಷನ್. ನಾವು ಕತ್ ಕೇಳಿಸ್ಕೊಂಡ ವಿಚಾರ ಎಲ್ಲ ಅಮ್ಮನ್ಗೆ ಹೇಳ್ಬಿಟ್ರ ನಿಮ್ಮನ್ನ ಕಮಿಟಿಯಿಂದ ಕಿತ್ತಾಕ್ತೀರಾ? ನಾನು ನಿಮ್ಗೆ ಇಷ್ಟ ದಿನ ಎಂತೆಂತ ಒಳ್ಳೆ ವಿಷಯ ಎಲ್ಲ ಕತ್ ಕೇಳಿಸ್ಕೊಂಡ್ ಬಂದ್ ಹೇಳಿದೀನಿ. ನನ್ನಂತವಳ ಕಮಿಟಿಯಿಂದ ಕಿತ್ತಾಕಿದ್ರೆ ದೇವ್ರು ನಿಮ್ ಸುಮ್ನೆ ಬಿಡೋದಿಲ್ಲ. ಹೇಳಿ ಹೊಸು. ಹೌದು ಹೌದು, ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಹೇಳಲ್ವಾ? ಸ್ವಲ್ಪ ಸುಮ್ಮನೆ ಇರು. ಅಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿದ್ಯಲ್ಲ, ನಮ್ಮ ಬಗ್ಗೆ ಏನ್ ಹೇಳ್ದೆ? ನೆನಪಾಯ್ತು. ನಿಮ್ ಯಾರ ವಿಷಯನೂ ಹೇಳಿಲ್ಲ. ನಾನಾಗೆ ಬಂದೆ, ಸಿಟ್ಟು ಮಾಡ್ಕೊಳ್ಳೋದಿದೆ, ಬೈಯೋದಿದೆ, ನನ್ನನ್ ಮಾತ್ರ ಬೈರಿ ಹಿಂದೆ. ನಿಜನ ಕಲಾ? ನಾನು ಆಡಿರತ್ತ? ಕಲಾಕ್ಕ, ನನ್ನ ತಲೆ ಮೇಲೆ ಕೈ ಇಟ್ಟು ಕಾಣೆ ಮಾಡ್ತಾ ಇದ್ದೀರಾ? ಅದೇ ಮದ್ವೆ ಆಗದ ತಲೆ ಮೇಲೆ ಕೈ ಇಟ್ಟು ಸುಳ್ಳು ಹೇಳಿದ್ರೆ ಅವ್ರಿಗೆ ಮದ್ವೆನೇ ಆಗೋಲ್ವಂತೆ. ನಿನಗೆ ಯಾರೇ ಹೇಳಿದ್ರು? ಇರ್ಬೋದು ಅನ್ಕೊಂಡು ಹೇಳ್ದೆ. ನಿನ್ ತಲೆ ಅದ್ರ ಮೇಲೆ ಕೈ ಇಟ್ಟಿದ್ದು. ಸುಮ್ಮನೆ ಬಸ್ಸು, ಕಲಾತ್ಗೆ ಹೇಳಿ. ಅಲ್ಲಿ ನೀವು ನಮ್ಮ ಬಗ್ಗೆ ಏನು ಹೇಳಿಲ್ಲ ಸರಿ, ಅಲ್ಲಿ ಏನ್ ಮಾತನಾಡಿತಿತ್ತು ಅದನ್ನ ನಮ್ಗೆ ಹೇಳಿ. ಕಮಿಟಿಲಿ ಇಟ್ಕೋತೀರಾ ಅಂದ್ರೆ ಹೇಳ್ತೀನಿ. ನೀನೇ ಕಮಿಟಿ ಶುರು ಮಾಡಿದ್ದು, ನಿನ್ನ ಕಮಿಟಿಯಿಂದ ತೆಗಿತೀವ? ಹೇಳೆ ಕಲಾ. ನಾನು ಹೋದಾಗ ಅತ್ತೆ ಸುಧಾಗ್ ಫೋನ್ ಮಾಡಿ ಶ್ರೀ ಬಗ್ಗೆ ವಿಚಾರಿಸ್ಕೊತಿದ್ರು. ನಾನು ಹೇಳಿಲ್ವಾ, ಕಲ್ಯಾಣಿಗೆ ಒಂದು ವಾರದವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋ ಜೀವ ಅಲ್ವೇ ಅಲ್ಲ ನಮ್ಮಮ್ಮ. ಏನೋ ನಡೆಸ್ತಾ ಇದ್ದಾರೆ. ಏನು ಅಂತ ತಿಳ್ಕೊಬಾರ್ದ ಕಲಾತ್ಗೆ? ಅಯ್ಯಪ್ಪ, ಇನ್ನು ನನ್ನಿಂದ ಆಗಲ್ಲಪ್ಪ. ಹೋಗ್ಲಂತ. ನಾನಾ? ಇಲ್ಲಪ್ಪ, ಹೋಗಿಲ್ಲಲ್ಲೋ. ಮನೇಲಿ ಹೇಳಿ ಬಂದಿದ್ಯಾ? ಹ್ಞೂ, ಯಾಕೆ? ಇಷ್ಟೊತ್ತಿಗೆ ಫೋನ್ ಬಂದಿರ್ಬೇಕಿತ್ತಲ್ಲ. ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ. ಈ ಟ್ರಾಫಿಕ್ ನಲ್ಲಿ, ಈ ಬಸ್ ನಲ್ಲಿ ನೀನ್ ಅನ್ಕೊಂಡಿದ್ದ ಟೈಮಿಗೆ ಮನೆಗೆ ತಲುಪ್ದಂಗೆ. ಹೆಂಗೋ ರೀಚ್ ಆಗ್ತೀನಿ. ನಿನ್ ನಂಬರ್ ಕೊಡು. ಹೇಗೆ ಸೇವ್ ಮಾಡ್ಕೋತೀಯಾ? ಮೆಮರಿ. ನನ್ ಮೆಮರಿ ಸ್ಟ್ರಾಂಗ್ ಇದೆ. 9901121021. ರಿಪೀಟ್ ಮಾಡು. 9901121021. ಈಗ ನೀನ್ ರಿಪೀಟ್ ಮಾಡು. 99011121. ವೆರಿ ಗುಡ್. ನಾಳೆ ಬೆಳಗ್ಗೆ ಕೇಳಿದಾಗ್ಲೂ ರಿಪೀಟ್ ಮಾಡಬೇಕು. ಖಂಡಿತ. ಯಾರ್ ಮುಖ್ಯನೋ ಅವ್ರ ನಂಬರ್ ನೆನಪಿಂದ ಅಳಿಸಲ್ಲ. ಥ್ಯಾಂಕ್ಸ್ ಜಾನು. ಯಾಕೆ? ನನ್ನನ್ನು ಮುಖ್ಯವಾದವನು ಅಂತ ಕನ್ಸಿಡರ್ ಮಾಡಿದ್ಕೆ. ನನ್ನ ಜೀವನದಲ್ಲಿ ನೀನು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಬಾ. ಅಂತ ಕೆಟ್ಟ ಮನುಷ್ಯನ ಜೊತೆ ನೀನು ಮದುವೆ ಆಗ್ಬೇಕಾ? ಕೆಟ್ಟವ್ರಂತ ಯಾರೂ ಇರಲ್ಲ, ಅದೆಲ್ಲ ನೋಡೋರ್ ದೃಷ್ಟಿಕೋನ. ಅದ್ಯಾಕೆ ನಿಮಗೆ ಕೆಟ್ಟವ್ರು ಅನ್ಸಿದ್ರು ಅಂತ ಅರ್ಥ ಆಗ್ಲಿಲ್ಲ. ಅವ್ರೇನು ಅಂತ ಅರ್ಥ ಆಗಿದ್ದೀರ ನಿನಗೆ? ಯಾಕೆ ಅಂದರೆ ಅವನೇನು ಅಂತ ಗೊತ್ತಾಗೋ ಮುಂಚೆನೇ ನಿನಗೆ ಮದುವೆ ಫಿಕ್ಸ್ ಆಗಿದೆ. ಪ್ರೀತಿಸಿಲ್ಲ, ಏನಿಲ್ಲ. ಅರೇಂಜ್ ಮ್ಯಾರೇಜ್ ಬೇರೆ ನಿಂದು. ನಾನು ಮದುವೆ ಆದ್ಮೇಲೆ ಪ್ರೀತಿಸ್ತೀನಿ. ಚೆನ್ನಾಗಿದೆ ಕಣೆ. ಯಾವ ಮನುಷ್ಯನ ಮೇಲೆ ಪ್ರೀತಿನೇ ಇಲ್ವೋ ಅವನ ಯಾವುದೇ ಬಲವಂತಕ್ಕೆ ಮದುವೆ ಆಗೋದಂತೆ, ಮದುವೆ ಅನ್ನೋದು ಪ್ರೀತಿ ಮಾಡೋದಂತೆ. ಪ್ರೀತಿಸೋರನ್ನ ಮದುವೆ ಆಗ್ಬೇಕಲ್ವಾ? ಪ್ರೀತಿ ಇರೋದಕ್ಕೆ ಮದುವೆ ಆಗ್ತಿರೋದು. ನಾನು ನಂಬೋದಿಲ್ಲ.
ನೀನ್ ತಗೊಂಡಿರೋ ತಪ್ಪು ನಿರ್ಧಾರಕ್ಕೆ ಸಮರ್ಥನೆ ಕೊಟ್ಕೋತಿದ್ಯಾ ಅಷ್ಟೇ. ನೀನ್ ನನಗೆ ಇತ್ತೀಚಿನ ಪರಿಚಯ. ನನ್ನ ಮನಸ್ಥಿತಿ ಬಗ್ಗೆ, ನನ್ನ ನಿರ್ಧಾರದ ಬಗ್ಗೆ ನಿನಗೇನೋ ಗೊತ್ತು. ಆ ಮದನ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಬೇರೆ ಏನಾದ್ರೂ ಮಾತಾಡನ್ವಾ? ಯಾಕೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನಿನ್ ತಪ್ಪು ಎಲ್ಲಿ ಸಾಬೀತಾಗ್ಬಿಡುತ್ತೆ ಅಂತಾನಾ? ವಾಪಸ್ ಹೋಗ್ಲಾ? ಸಾರಿ.